ಗೌಡ್ರೆ, ಇನ್ನು ನೀರು ಬರ್ತಾ ಬರ್ತಾ ಇನ್ನು ಕೊರಿಯಂಗೆ ಇನ್ನು ನೀರು ರೈಸ್ ಆಗ್ತೈತ್ ಕಣ್ರಿ ಗೌಡ್ರೆ. ನೋಡ್ರಿ ನೋಡ್ರಿ ಅಲ್ಲಿ ಅವಾಗ್ಲಿಗಿಂತ ಇವಾಗ ಒಂದ್ ಸ್ವಲ್ಪ ಇನ್ನೂ ಜಾಸ್ತಿ ಆಯ್ತು ಕಣ್ರಿ ಗೌಡ್ರೆ. ಗಣ ಅವಾಗ ನೋಡಿದಕ್ಕಿಂತ ಇವಾಗ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಯ್ತು ಒಂದ್ ಸ್ವಲ್ಪ ನೀರು ಅಲ್ವಾ ರೀ ಗೌಡ್ರೆ. ದೇವ್ರ ಪಾಯಿಂಟ್ ಅಲ್ವಾ, ಎಷ್ಟೇ ಆದ್ರೂನು ದೇವಸ್ಥಾನದ ಕೆಲಸ ಅಲ್ವಾ. ಒಳ್ಳೆ ನೀರ್ ಸಿಕ್ಕಾಯ್ತು, ಸುಮ್ನಿರಿ ಹೆಂಗ ಒಳ್ಳೇದಾಯ್ತು. ಯೋ ಯಾವನ್ ಪೇಚಾಡ್ತಿದ್ದ ಅತ್ಲಾಗೆ ನೀರಿಲ್ಲ ನೀರಿಲ್ಲ ಅಂತ ಅಲ್ಲೇ 2-3 ವರ್ಷದಿಂದ ಬೇಸಿಗೆ ಬಂದ್ಬಿಟ್ರೆ ಆಯ್ತು. ಯಾಕ ಬೋರ್ನಲ್ಲಿ ನೀರನೇನೆ ಇರ್ತಿರಿಲ್ಲಪ್ಪ. ಹೆಂಗ ಒಳ್ಳೇದಾಯ್ತು ಕಣ್, ಸುಮ್ನಿರಿ ಹೆಂಗ ಕಣಗಣ. ನನಗೂ ಅದೇ ತಲೆನೋವು ಆಗ್ಬಿಟ್ಟಿತ್ತು. ಏನಂದ್ರೆ ಮೊದ್ಲೆಲ್ಲ ಒಂದ್ 15-20 ವರ್ಷದ ಮುಂಚಿಂದಾನು ಒಳ್ಳೆ ನೀರ್ ಬರ್ತಿತ್ತು ಕಣೋ, ಒಳ್ಳೆ ಬೋರೇನೇನೆ ಅದು. ಏನ್ ಮಾಡ್ತೀಯ, ಇತ್ತೀಚೆಗೆ ಯಾಕ ಒಂದ್ ಸ್ವಲ್ಪ ಡೌನ್ ಆಗ್ತಾ ಬಂತು. ಆ ಅಂತರ್ಜಲ ಮಟ್ಟ ಬೇರೆ ಕಡಿಮೆ ಆಗ್ತಾ ಆಗ್ತಾ ಬಂತಲ್ಲ ನೋಡು. ಹಂಗಾಗಿ ಇದು ಬರೀ 120-140 ಅಡಿಗೆ ನೀರ್ ಸಿಕ್ಕಿದ್ದು ಅಷ್ಟೇ. ಇವಾಗ ಇಲ್ನೆಲ್ಲೇ ಸಿಗುತ್ತಪ್ಪ, 120-140 ಅಡಿಗೆ ನೀರ್ ಸಿಗುತ್ತಾ? ಸಿಗುತ್ತೆ ಬೇರೆ ಬೇರೆ ಕಡೆ, ನಮ್ ಕಡೆ ಅಷ್ಟು ಸುಲಭವಾಗಿ ಸಿಗಲ್ಲ. 120 ಅಡಿಗೆ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ನೋಡು. ಏನಿದ್ರು 300-350 ಅಡಿ ಮೇಲೆನೇನೆ ನೀರ್ ಸಿಗೋದು. ಹೆಂಗ ಸಿಕ್ಕೈತಲ್ಲ ನಮ್ ಪುಣ್ಯಕ್ಕೆ, ಸಾಕ್ಬಿಡು. ಎಷ್ಟಡಿ ಆಗೈತ ಕೇಳ್ದ ಅವ್ರಿಗೆ. 420 ಅಡಿ ಆಗೈತ್ ಕಣ್ರಿ ಗೌಡ್ರೆ. ನೋಡಂತ ತಡ್ರಿ, ಇನ್ನೊಂದ್ ಸ್ವಲ್ಪ ನೀರ್ ರೈಸ್ ಆದ್ರೆ ಆಗ್ಲಿ ಇನ್ನೊಂದ್ ಗಳಿಗೆ. ಕಣ ಆಯ್ತು ತಾಳಪ್ಪ, ಅವು 500 ಅಡಿವರೆಗೂ ನಾವು ಟಾರ್ಗೆಟ್ ಕೊಟ್ಟಿದ್ದೀವಲ್ಲ. 500 ಅಡಿವರೆಗೂ ಕೊರಿಲಿ ಸುಮ್ನಿರು. ಗಿರೀಶ, ಒಳಗ ಹೋಗ್ಬಿಟ್ಟು ಒಂದ್ 25-30 ಪೀಸು ಟೀ ಇಡ್ಸ್ಕೊಂಬ ಒಳಗ. ಹೋಗ್ಬಿಟ್ಟು ಅತ್ಲಾಗಿ ಎಲ್ಲಾರು ನಿನ್ನೆ ನೀರ್ ಸಿಕ್ಕೈತೆ, ಎಲ್ಲಾರು ಬರ್ತಿರ್ತಾರೆ. ಇದೇ ಖುಷಿಲಿ ಹೋಗ್ಬಿಟ್ಟು ಟೀ ಇಟ್ಕೊಂಬ ಹೋಗಪ್ಪ. ಹಂಗೆ ಒಂದ್ 25-30 ಬಿಸ್ಕತ್ ಪಟ್ನ ತಗೊಂಬ ಹಂಗೇನೇನೆ. ಎಲ್ಲಾರ್ಗೂ ಕೊಡೋಣ ಹಂಚನ. ನನಗಂತೂ ಬಲು ಖುಷಿ ಆಯ್ತು ಕಣಪ್ಪ, ನೀನ್ ಏನಾದ್ರೆ ತಿಳ್ಕ. ಅಲ್ಲ ಕಣ್ರಿ ಗೌಡ್ರೆ, ಇವಾಗ ಯಾವಾಗ ಹೋಗಂದ್ರಿ ಗೌಡ್ರೆ? ನಾನು ಯಾವಾಗ ಹೋಗಿ ಟೀ ಇಟ್ಕೊಂಬರೋದು ಹೇಳ್ರಿ ನೀವೇ. ಹೋಗ್ರಿ ಅತ್ಲಾಗಿ. ನೀರು ಸಿಕ್ಕಿರೋ ಖುಷಿಗೆ ನನಗೂ ಎಲ್ಲೂ ಆಗಲ್ಲ, ಇಲ್ಲೇ ನೋಡ್ಕೊಂಡು ನಿಂತ್ಕೊಂಡಂಗೆ ಅನಿಸೈತೆ. ಸುಮ್ಮನೆ ರೀ. ನೋಡ ಈ ಹುಡುಗಿ ಹೇಳೋದು. ಏಯ್, ಎಲ್ಲಾರು ಬರ್ತಿದಾರೆ ಈಗ, ಊರವರು ಅವ್ರು ಇವ್ರು ಬರ್ತಾರೆ. ಟೀ ಕುಡ್ಕೊಂಡು ಹೋಗ್ಲಿ ಹೋಗ. ಪಾಪ ಅವ್ರುನು ಬೋರ್ ಕೊರಿ ಅವ್ರುನು ಪಾಪ ನೋಡ್ತಿದ್ದಾರೆ. ಅವ್ರಿಗೂ ಖುಷಿ ಆಗೈತೆ, ನೀರ್ ಸಿಕ್ಕಿರೆ ಅವ್ರಿಗೂ ಖುಷಿನೇ ಅಲ್ವಾ. ಅದೇ ಖುಷಿಗೆ ಎಲ್ಲಾರ್ಗೂ ಕೊಡೋಣಂತೆ, ಹೋಗು. ಹೋಗೋ ಗಿರೀಶಪ್ಪ, ಟೀನಾರ ಇಟ್ಕೊಂಬವು. ನಾನು ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ, ಏನಿಲ್ಲ. ಲಾರಿ ಬಂತು ಅಂದ ತಕ್ಷಣ ಹಂಗೇನೇನೆ ಹೋಗಿ ಗೇಟ್ ಹತ್ರ ನಾನು ಗೌಡ್ರು ಹೋಗಿ ಕರ್ಕೊಂಬಂದಿದ್ದೇನೆ. ಸೀದಾ ಲಾರಿ ಹತ್ರನೇ ಬಂದು ನಿನ್ಕೊಂಡ್ಬಿಟ್ಟು. ನೀರ್ ಸಿಗೋವರೆಗೂ ನಮ್ಗಂತೂ ಸಮಾಧಾನ ಇರಲಿಲ್ಲ. ಇವಾಗ ಒಂದ್ ಸ್ವಲ್ಪ ನೀರ್ ಸಿಕ್ಕೈತ್ ನೋಡು, ಇವಾಗ ಒಂದ್ ಸ್ವಲ್ಪ ಉಸಿರಾಡಂಗ ಆಗೈತೆ. ಹೋಗ, ಅದೇ ಖುಷಿಲಿ ಹೋಗಿ ಇಟ್ಕೊಂಬ ಹೋಗವು. ಈ ಗೌಡ್ರದೂ ಈ ಗಂಗಣ್ಣಂದು ಒಳ್ಳೆ ರೋದನೆ ಆಗೋಯ್ತಲ್ಲಪ್ಪ ನನಗೆ. ದುಡ್ಡು ಕೊಡ್ತೀನಿ ಹೋಗೋ ಗಿರೀಶು. ಎಲ್ಲಿ ದುಡ್ಡು ಕೊಡಲ್ಲ ಅಂತಾನೆ ಹಿಂಗ ಆಡ್ತಿದ್ಯಾ ಏನಪ್ಪ ನೀನು? ಕೊಡ್ತೀನಿ ಹೋಗ ನಾನು ದುಡ್ಡು, ನೀನು ತಲೆ ಕೆಡಿಸ್ಕೊಬೇಡ. 30 ಪೀಸ್ ಟೀಗೆ ಎಷ್ಟಾಗುತ್ತೆ ಹೋಗಿ ಲೆಕ್ಕ ಹಾಕ. ಕೊಡ್ತೀನಿ ನಾಳೆ ಅಂಗಡಿ ತಾವ್ ಬಂದಾಗ. ಇದೇನ್ರಿ ಗೌಡ್ರೆ ನೀವು ಹಿಂಗ್ ಮಾತಾಡ್ತಿರೋ? ಓಹೋ, ಪರವಾಗಿಲ್ಲ ಕಣ್ರಿ ಗೌಡ್ರೆ. ದೇವ್ರ ಕೆಲಸ ಮಾಡಿಸ್ತಿರೋದಕ್ಕೆ ನಾನು ದುಡ್ಡು ಇಸ್ಕೋಬೇಕಾ ನಿಮ್ ತವ? ಪರವಾಗಿಲ್ಲ ಕಣ್ರಿ ಗೌಡ್ರೆ, ನೀವು ಚೆನ್ನಾಗಿ ಮಾತಾಡ್ತೀರಾ. ಏನಿಲ್ಲ, ನಾನೇ ಇಟ್ಕೊಂಬರ್ತೀನಿ. ಏನಂದ್ರೆ ಒಂದ್ ಸ್ವಲ್ಪ ಇಲ್ಲೇ ಬೋರ್ ಕೊರಿಸ್ತಿದ್ರು ನೋಡ್ರಿ, ಅದಕ್ಕೆ ನನಗೆ ಹೋಗೋದಕ್ಕೆ ಬೇಜಾರಾಯ್ತು ಅಷ್ಟೇ. ನೀವೇನ್ ದುಡ್ಡು ಗಿಡ್ಡು ಏನು ಕೊಡೋದು ಬೇಡ ಕಣಪ್ಪವು. ದೇವ್ರ ಕೆಲಸಕ್ಕೆ ಮಾಡಿಸ್ತಿರೋದು. ಒಂದು ಪೈಸೆನೂ ನಾನು ಇಸ್ಕೊಳಲ್ಲ. ನಮ್ಮ ಹೆಂಗಸ್ರಿಗೆ ಹೇಳಿ ಮಂತಾವ್ಲೆ ನೀವು ಹೋಗ್ಬಿಟ್ಟು ಟೀ ಇಡ್ಸ್ಕೊಂಬರ್ತೀನಿ, ಸುಮ್ನಿರಿ. ಅದೇನು ಮಾಡ್ತೀರಿ ನೀವು? ಕಣ್ಲ ಪಾಪ, ಆಯ್ತು ಗಿರೀಶ, ಹೋಗ್ ಬರಂಗಾರೆ. ರಪ್ಪ ನಿಡ್ಸ್ಕೊಂಬಾರೋ ಟೀ ನೋವು. ಹೋಗ್ ಬಿರ್ನೆ. ಹಂಗೆ ಬಿಸ್ಕತ್ ಪಾಕೆಟ್ ತಗೊಂಬಾರೋ. ನನ್ಗೂನು ಮಧ್ಯಾಹ್ನ ಊಟ ಮಾಡಿಲ್ಲ, ಏನಿಲ್ಲ, ಹೊಟ್ಟೆ ಹಸ್ತಂಗ ಆಗೈತ್ ಕಣ. ಬಿಸ್ಕತ್ ಬ್ರೆಡ್ ಏನಾರು ಇದ್ರೆ ತಗೊಂಬಾರ್ಲ ಪಾಪ. ಸರಿ ಕಣ್ರಿ ಗೌಡ್ರಿ, ಆಯ್ತು ತಾಳ್ರಿ, ತಗೊಂಬರ್ತೀನಿ. ಒಂದು 10 ಪ್ಯಾಕೆಟು ಬಿಸ್ಕತ್ತು ತಗೊಂಬರ್ತೀನಿ ತಾಳ್ರಿ. ತಿನ್ನಿರಂತೆ ಇನ್ನೇನು. ನೀರು ಸಿಕ್ಕಿರೋ ಕುಂತ ಏನು ದೊಡ್ಡದೇನಲ್ಲ. ನನಗಂತೂ ಭಾಳ ಖುಷಿ ಆಗೈತೆ ಕಣಪ್ಪ ನೀರು ಸಿಕ್ಕಿರೋದು. ರಂಗಜ್ಜ, ನಿನ್ಗೇನಾದ್ರು ಇಟ್ಕೊಂಬರ್ಬೇಕಾ ಅಂಗಡಿ ತವ ಹೋಗ್ತಿದ್ದೀನಿ ನೋಡು. ತಿರ್ಗಾ ಏನಾದ್ರು ಅಂಗಡಿ ತವ ಏನಾರು ಕಳ್ಸಿರಿ ಅಂತೂ ಅದು ತಗೊಂಬ ಇದು ತಗೊಂಬ ಅಂದ್ರೆ ನಾನಂತೂ ಹೋಗಲ್ಲ. ನೋಡಿ, ಏನಾರ ಬೇಕಂದ್ರೆ ತಗೊಂಬರ್ತೀನಿ ಬೇಕಾದ್ರೆ. ಏನು ಬೇಡ ಕಣ, ಹೋಗ್ಲ ಪಾಪ. ನೀನ್ ಬೀಡಿ ಬೆಂಕಿ ಪಟ್ನ ಎಲ್ಲ ಇದಾವೆ. ಏನು ಬೇಡ ಕಣ, ಹೋಗ್ ಮೊದ್ಲು ಟೀ ಇಡ್ಸ್ಕೊಂಬ ಹೋಗು. ನನಗೂ ಟೀ ಕುಡಿಯಂಗಾಗೈತಿ. ಈ ಪೂಜಾರಪ್ಪ ಎತ್ಲಾಗ ಹೋದ್ನ ಏನ ಕಣ ಗಂಗಣ್ಣ? ಅಯ್ಯ ನೀರ್ ಸಿಕ್ಕೈತೆ, ಗಂಗಮ್ಮನ್ ಮಾಡ್ಬೇಕು. ಎಲ್ಲ ಪೂಜೆ ಗೀಜೆಗೆಲ್ಲ ರೆಡಿ ಮಾಡ್ಕೊಳಪ್ಪ. ಗಂಗಮ್ಮಂಗೆ ಹೂವ, ಹಣ್ಣು, ಹಂಪಲ್ಲು, ಫಲಾರ ಎಲ್ಲ ಮಾಡ್ಕೊಂಬಾರ ಅಂತ ಹೇಳಿದೀನಿ. ಆದ್ರೂ ಇವನು ಏನ್ ಗಂಟೆ ಮಾಡ್ತಾನಲ್ಲ ಇವನು. ಬಿರ್ನೆ ಬರಲ್ಲ, ಏನಿಲ್ಲ. ತಡ್ರಿ ಗೌಡ್ರೆ, ಬರ್ತಾರೆ. ನೀವು ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ರಲ್ಲ? ಅಯ್ಯ ನೀರ್ ಸಿಕ್ಕಿರೋ ಖುಷಿಗೆ ಒಂದ್ ಗಳಿಗೆ ಸುಮ್ನಿರ್ತಿರಲ್ಲಪ್ಪ ನೀವಂತೂ. ಪಾಪ ಅವ್ರುನು ಪೂಜಾರಪ್ಪಂಗೆ ಸಡನ್ ಆಗಿ ಹೇಳಿದೀವಿ. ಪೂಜೆಗೆಲ್ಲ ಹೊಂಚ್ಕೋಬೇಕು, ಪಲಾರ ಗಿಲಾರ ಎಲ್ಲ ರೆಡಿ ಮಾಡ್ಕೊಂಡು ಅವ್ರುನು ಹೂವ ಅಂತೆ, ಹಣ್ಣು ಹಂಪಲೆಲ್ಲ ತಗೊಂಬರ್ಬೇಕು. ಸುಮ್ನಿರಿ, ಹೋಗಿ ತಗೊಂಬರ್ತಾರೆ, ರೆಡಿ ಮಾಡ್ತಾರೆ. ನೀವ್ ಅದ್ ಯಾಕೆ ಹಿಂಗ್ ಆಡ್ತಿದ್ದೀರಾ? ಕಂಡ್ಲ ಪಾಪ. ಬಿರ್ಬಿರ್ನೆ ರೆಡಿ ಮಾಡ್ಕೊಂಡ್ ಬಂದ್ಬಿಡ್ಬೇಕು. ನಿನ್ಗೆ ಗೊತ್ತಾಗಲ್ಲ, ದೇವ್ರ ಪೂಜೆ ಎಲ್ಲ ನಾವು ತಡ ಮಾಡಬಾರ್ದು ಕೊಡವು. ಈ ಪೂಜಾರಪ್ಪ ಊರವ್ರಿಗೆ ಹೆಂಗಸರುಗಳಿಗೆಲ್ಲ ಪೂಜೆ ಮಾಡಕ್ಕೆ ಹೇಳಿದಾನು ಹೇಳಿಲ್ವೋ ಒಂದು ಗೊತ್ತಾಗ್ತಿಲ್ಲ ಕಣ್ರಿ ಗೌಡ್ರೆ ನನ್ಗಂತೂ. ಒಂದ್ ಕೆಲಸ ಮಾಡ್ತೀನಿ. ಒಂದ್ ಸ್ವಲ್ಪ ಕೆಲಸ ಐತೆ ನನ್ಗೂನು. ಹೋಗ್ ಬರ್ತೀನಿ ತಡ್ರಿ. ನಮ್ಮ ಅಜ್ಜಿಗೆ ಎಲ್ಲಾರ್ಗು ಹೆಂಗಸರುಗಳಿಗೆ ಹೆಣ್ಮಕ್ಳುಗಳಿಗೆಲ್ಲ ಹೇಳ್ಕೊಂಡು ಅಲ್ಲಿ ಹೋಗಿ ಬೋರ್ ಹತ್ರ ಹೋಗ್ಬಿಟ್ಟು ಗಂಗಮ್ಮನ ಪೂಜೆ ಮಾಡ್ರಿ ಅಂತ ಹೇಳ್ ಕಳಿಸ್ತೀನಿ ತಡ್ರಿ. ಸರಿ ಕಣ್ರಂಗಜ, ಆಯ್ತು. ಹೆಂಗ ಒಳ್ಳೆ ಕೆಲಸ ಮಾಡಿದ್ಯಾ. ಹೋಗ್ಬಿಟ್ಟು ಹೇಳ್ಬಾರಂಗಜು ಹಂಗೇನೇನೆ.
ಅಲ್ಲ ಕಣ್ರಂಗಜು, ನೀನ್ ಹೇಳೋದೇನೆ ಹೇಳ್ತೀಯ, ಕೆಲ್ಸ ಆಯ್ತಂತ ಅಲ್ಲೇ ಉಳ್ಕೊಂಬಿಟ್ಟಿಯ ಮತ್ತೆ ತಿರ್ಗಾ ಬರ್ಬೇಕು ನೋಡು. ಸರಿ ಕಣ್ರಿ ಗೌಡ್ರಿ, ಆಯ್ತು ತಾಳ್ರಿ. ಇನ್ನೇನು ಅಲ್ಲಿನ್ನೇನು ಮಂತಾವ್ ಇನ್ನೇನು ಕೆಲಸ ಐತೆ, ಬರ್ತೀನಿ ತಾಳ್ರಿ ಇನ್ನೇನು. ಅಲ್ಲ ಕಣ್ರಿ ಗೌಡ್ರೆ, ಎಲ್ಲ ನಾನು ಸರಿ ಆಯ್ತು. ಎಲ್ರಿ ಗೌಡ್ರೆ ನಮ್ಮ ಇವನು ಪರಮೇಶಿನೇ ಇಲ್ವಲ್ರಿ ಗೌಡ್ರೆ, ಪಾಯಿಂಟ್ ಮಾಡ್ದವನು. ಹಾ, ತೋಟಕ್ಕೆ ಹೋಗ್ಬಿಟ್ಟು ರಂಗಜಿಗೆ ಹೇಳಿ ಕರ್ಕೊಂಬರ್ತೀನಂತ ಹೋದವನು ಇವನು ಆಸಾಮಿ. ಇವನು ಬೋರ್ ಬಂದು ಬೋರಿಂಗ್ ಲಾರಿ ಬಂದ್ಬಿಟ್ಟು ಕೊರ್ದು ನೀರ್ ಸಿಕ್ಕಿರು ಇನ್ನೂ ಬರ್ಲಿಲ್ವಲ್ಲ. ಇವನು ಎತ್ಲಾಗ್ ಹೋದ ಅಂತ ಕಾರಣ. ಹಾ, ಇವನು ನೆಚ್ಕೊಂಡ್ಬಿಟ್ರೆ ಮುಗ್ದೋಯ್ತು ಕಣ್ರಿ ಗೌಡ್ರೆ ಕತೆ. ಮೂಕಣ್ ಶಂಕರಜ, ನೋಡ್ರಿ ಎಂತ ಕೆಲಸ ಮಾಡ್ದ ಇವನು. ಈ ಪರಮೇಶಿ ಮಾಡೋದೆಲ್ಲ ಬರೀ ಇಂಥವೇ ಕಣ್ರಿ. ಥೋ ಹೋಗತ್ಲಾಗಿ. ಅಲ್ಲ, ಹೋದ್ಸಲಿನೂ ಹಂಗೇನೆ ಆ ರಂಗಜ್ಜಾರ್ ತೋಟದಲ್ಲಿ ಕಬಾಬು ಬಿರಿಯಾನಿ ಮಾಡ್ಸಿದೀವಿ, ಅವತ್ತೂ ಹಂಗೇನೆ. ಇಲ್ಲೇ ಒಂದ್ ಗಳಿಗೆ ಹೋಗಿ ಹಿಂಗ್ ಬರ್ತೀನಂತ ಹೋದವನು ಇವನು ಆಸಾಮಿ. ಕಡೆಗೆ ಊಟ ಮಾಡೋ ಟೈಮಲ್ಲಿ ಬಂದ ನೋಡ್ರಿ. ಇಂಥ ಕೆಲಸ ಮಾಡೋದಕ್ಕೆ ಇವನೇ ಬೇಕಾ? ಇವ್ನಿಗೆ ನೆಚ್ಕೋಬಾರ್ದು ಕಣ್ರಿ ಶಂಕರಜ, ಬಲ್ಲನ್ ಮಗ ಇದಾನ ಇವನು. ಬಾಳ ಕಷ್ಟ ಇವಂತವ ಕಣ್ರಿ ಗೌಡ್ರೆ. ನಾನು ಅದೇ ಯೋಚನೆ ಮಾಡ್ತಿದ್ದೀನಿ, ಪಾಯಿಂಟ್ ಮಾಡ್ದವನು ಮುಂದೆ ಇರ್ಬೇಕಡ್ಲ ಪಾಪ. ಬಾರ ಬಾರ ಅಂತ ಹೇಳಿದೀನಿ, ಆದ್ರೂ ಇವನು ಅವನಿಗೆ ಇಷ್ಟ ಬಂದಂಗೆ ಮಾಡ್ತಾನಲ್ಲ ನೋಡ್ರಿ ಗೌಡ್ರೆ. ಸುಮ್ನಿರ್ ಶಂಕರಜ, ಪಾಪ ಅವನಿಗೂ ಏನ್ ಕೆಲ್ಸನ ಏನ. ಮಕ್ಳುಗಳೆಲ್ಲ ಕೆಲ್ಸದಲ್ಲಿ ಅಲ್ಲಿ ಇಲ್ಲಿ ಇದಾರೆ, ಮಂತಾವಿರಲ್ಲ ಏನಿಲ್ಲ. ತೋಟತಾವ ಹೊಲತಾವ, ಪಾಪ ಟೌನಿಗೆ ಏನಾರ ತಗೊಂಬಂದ್ರು ಅವನೇ ಹೋಗ್ಬೇಕು ನೋಡುವ. ಅದಕ್ಕೆ ಏನ್ ಕೆಲ್ಸ ಆಯ್ತಾ ಏನ, ಸುಮ್ನಿರ್ರಿ ಅತ್ಲಾಗ ಏನ್ ಮಾಡೋಣ ಹೇಳ್ರಿ. ಎಲ್ಲಾರ್ದು ಒಂದೇ ಸಮ ಇರಲ್ವಲ್ಲ ಮಂತಾವ, ಅಲ್ಲಿ ಇಲ್ಲಿ ಕೆಲ್ಸಗಳು ಇರ್ತವೆ. ನಾವು ಬೈದ್ರೆ ಆಗಲ್ಲ, ಸುಮ್ನಿರ್ರಿ ನೋಡೋಣ. ಬರ್ತಾನ ಕಡೆ ಸುಮ್ನಿರ್ರಿ, ಪಾಪ ಅವನೇನ್ ಅಂತವ್ನೇನಲ್ಲ ಅವನು. ನೋಡೋಣ ತಾಳಪ್ಪ, ಅದ್ ಯಾವಾಗ ಬರ್ತಾನೆ ಏನಾತ್ಲಾಗ ಆಸಾಮಿ ಅವನು. ಇದೇನ್ರಿ ಗೌಡ್ರಿ, ಅಲ್ಲೇ ನೀರ್ ಸಿಕ್ಕೈತೆ. ಥೋ ಹೋಗತ್ಲಾಗಿ, ನನಗ್ ಗೊತ್ತೇ ಇಲ್ಲ ಕಣ್ ನೋಡ್ರಿ. ನಾನು ಏನಾಯ್ತೋ ಏನು ಎತ್ತ ಅಂತ ನಾನು ಓಡ್ ಬರ್ತಿದ್ದೀನಿ. ಎಲ್ ಗೌಡ್ರು ಬೈತಾರೋ, ಎಲ್ ಗಂಗಣ್ಣ ಬೈತಾರೋ ಅನ್ಕೊಂಡು ಆತ್ರವಾಗಿ ಓಡ್ ಬಂದೆ ನಾನು. ಹೆಂಗ ನೀರ್ ಸಿಕ್ಕೈತಲ್ಲ ಪುಣ್ಯಕ್ಕೆ. ಅಲ್ಲ ಕಣ್ರಿ ಗೌಡ್ರೆ, ನೀರ್ ಸಿಕ್ಕಿರೋ ಖುಷಿಗೆ ಅವನ ಮಾತು ಫೋನ್ ಮಾಡಿ ಹೇಳಿದಿರಿ ನೋಡ್ರಿ ನನಗೆ. ಅಬ್ಬಬ್ಬಬ್ಬ, ನೀವು ಒಂಥರ ಪರವಾಗಿಲ್ಲ ಕಣ್ರಿ ಗೌಡ್ರೆ, ಕಲ್ತ್ ಬಿಟ್ರೆ ನೀವು. ಅದಿರ್ಲಿ ಕಣ್ರಿ ಗೌಡ್ರೆ, ಇವಾಗ ಎಷ್ಟಡಿಗೆ ನೀರ್ ಸಿಕ್ತು, ಎಷ್ಟ್ ಇಂಚ್ ನೀರ್ ಬಿದ್ದೈತೆ, ಏನೇನು ಎತ್ತ ಒಂದ್ ಸ್ವಲ್ಪ ಹೇಳ್ರಿ ಗೌಡ್ರೆ. ಎಲ್ಲ ಲೇ ಪರಮೇಶೆ, ಅಬ್ಬಬ್ಬಬ್ಬಬ್ಬಬ್ಬ, ಹುಟ್ಟ ನಾಟಕಗಾರ ನನ್ ಮಗ ಕಣ್ಲ ನೀನು. ನಿಂತಾವ್ ಕಲಿಬೇಕು ಬಿಡು ಮಾತಾಡೋದು. ಏನ್ ಡವ್ ಹೊಡಿತಿದ್ಯಾ, ಏನ್ ನಾಟಕ ಮಾಡ್ತಿದ್ಯಾ ನೋಡ್ಲಾ ನೀನು. ಇತ್ತೀಚಿಗಾಕ ಬಲು ಬುದ್ಧಿ ಕಲ್ತ್ಬಿಟ್ಟು ಯಾಕಣಲ್ಲ ನೀನಂತೂ. ಅಲ್ಲ 2-3 ಸಲಿಂದ ನೋಡ್ತಿದೀನಿ. ಮೊನ್ನೆ ನಮ್ ರಂಗಜಾರ್ ತೋಟದಲ್ಲಿ ಹಂಗೇನೆ ಏನೋ ಮಾಡ್ಕೊಂಡ್ ತಿನ್ನುವಾಗ್ಲೂ ಹಂಗೆ ಮಾಡಿದ್ಯಾ. ಹಿಂಗ್ ಹೋಗಿ ಹಿಂಗ್ ಬರ್ತೀನಂತ ಹೋದವ್ ನೀನು, ಕಡೆಗೆ ಊಟ ಮಾಡೋ ಟೈಮಲ್ಲಿ ಬಂದಿದ್ಯಾ. ಇವತ್ತು ಹಂಗೆ ಮಾಡ್ದಲ್ಲ ನೀನು. ನೀನು ಪಾಯಿಂಟ್ ಮಾಡ್ದವನು, ದೇವ್ರ ಪಾಯಿಂಟ್ ಮಾಡ್ದವನು, ನಿನ್ಗೂ ಒಂದ್ ಸ್ವಲ್ಪ ಜವಾಬ್ದಾರಿ ಇರ್ಬೇಕಣ ನೀನು. ಬಂದು ಲಾರಿ ಹತ್ರ ಇರ್ಬೇಕು. ಎಲ್ಲಾರು ಇದಾರೆ, ನಮ್ ಗೌಡ್ರು, ಗಂಗಣ್ಣ, ರಂಗಜ್ಜ ಎಲ್ಲಾರು ಇದಾರೆ, ಹಿರಿಯವರೆಲ್ಲ. ಬಂದ್ಬಿಟ್ಟು ಒಂದ್ ಗಳಿಗೆ ನಿನ್ಕಣನ, ಏನು ಎತ್ತ ಅಂತ ವಿಚಾರ್ಸೋಣ, ನೋಡೋಣ. ಇವೆಲ್ಲ ಜ್ಞಾನ ಇಲ್ವೇನ್ರಿ ನಿಮಗೆ? ಎಷ್ಟ್ ದಿವಸ ಅಂತ ನಾವೇ ಇರಕ್ಕಾಗುತ್ತೆ? ನೀವ್ ಯಾವಾಗ, ನಿಮ್ಗೆಲ್ಲ ಜವಾಬ್ದಾರಿ ಬರೋದು ಯಾವಾಗ್ಲೂ ಪರಮೇಶಿ? ಹಿರಿಯವ್ರು ಇದಾರೆ, ಗೌಡ್ರು ಇದಾರೆ, ರಂಗಜ್ಜ ಇದಾರೆ, ಶಂಕರಜ್ಜ ಇದಾರೆ, ಗಂಗಣ್ಣ ಇದಾರೆ ಅಂತ ಸುಮ್ನಾಗದಲ್ಲ. ನೀವ್ ಯಾವಾಗ ಜವಾಬ್ದಾರಿ ತಗೊಳೋದು? ನಾವೇ ಇರ್ತೀವ ಯಾವಾಗ್ಲೂನು? ಸುಮ್ನಿರಿ ಗೌಡ್ರಿ, ಅದ್ ಯಾಕೆ ಹಿಂಗ್ ಬೈತಿರೋ? ಏನ್ ಮಾಡೋಣ ಹೇಳ್ರಿ, ನಂದು ಪರಿಸ್ಥಿತಿ ಹಂಗ ಐತಲ್ಲ, ಏನ್ ಮಾಡೋಣ. ನೀವ್ ಬೈಯದ್ ನೋಡ್ರಿ ಗೌಡ್ರಿ, ಹೆಂಗ್ ಬೈತಿರೋ? ಸುಮ್ನಿರ್ಲಾ ಪಾಪ, ಯಾವಾಗ ನೋಡಿರೋನು ನನ್ನ ಪರಿಸ್ಥಿತಿ, ಕೆಲ್ಸ ಅದು ಇದು ಅಂತಾನೆ ಇರ್ತೀಯಪ್ಪ. ಹಿಂಗ್ ಹೇಳಿರೆ ಕೆಲ್ಸ ಮಾಡೋರು ಯಾರ ಇಲ್ಲಿ ಬಂದು? ಕೇಳ್ಕಂಡ್ರಿ ಗೌಡ್ರಿ, ಸುಮ್ನಿರ್ರಿ, ನೀವು ಬೇಜಾರ್ ಮಾಡ್ಕೋಬೇಡ್ರಿ. ನಾನು ರಪ್ಪನ್ ಬರೋಣ ಅಂತಾನೆ ಹೋಗಿದ್ದೆ, ಬಿರ್ನೆ ಹೋಗಿ. ಏನ್ ಮಾಡ್ತೀರಾ, ಅಲ್ಲಿ ಅದೇ ಗೊಬ್ಬರ ಚೆಲ್ಲಕ್ಕೆ ಕೆಲಸದವ್ರು ಬಂದಿದ್ರು ನೋಡ್ರಿ. ಅವ್ರಿಗೆ ಇನ್ನೇನ್ ದುಡ್ಡು ಕೊಟ್ಟು ಬರೋಣ ಅಂತ ಹೇಳ್ತಿದ್ದೆ. ಅಷ್ಟರಲ್ಲಿ ಅವ್ರು ಒಂದ್ ಸ್ವಲ್ಪ ಲೆಕ್ಕಾಚಾರ ಎಡವಟ್ಟಾಯ್ತು. ಯಾರೋ ಒಬ್ಬ ಮಧ್ಯದಲ್ಲಿ ಒಂದ್ 2-3 ಸಲ 2-3 ದಿವಸ ದುಡ್ಡು ಇಸ್ಕೊಂಡು ಹೋಗಿದ್ದ. ಅದ್ ಯಾಕ ಲೆಕ್ಕ ಸಿಕ್ತಿರಿಲ್ಲ. ಅವ್ರಿಗೂ ನನಗೂ ಒಂದ್ ಸ್ವಲ್ಪ ಹಂಗೇನೆ ಇದಾಗಿ, ಅತ್ಲಾಗಿ ಹೋದ್ರೆ ಹೋಗ್ಲಿ ಅತ್ಲಾ ಅಂತ, ಪಾಪ ಕೆಲಸ ಮಾಡಿದಾರಂತ ನಂದೇನೆ ಹೋದ್ರೆ ಹೋಗ್ಲಿ ಅಂತ ಇನ್ನೊಂದ್ 200 ರೂಪಾಯಿ ಜಾಸ್ತಿನೇ ಹಾಕೊಟ್ಟೆ. ಅದಕ್ಕೊಂದ್ ಸ್ವಲ್ಪ ತಡ ಆಯ್ತು ಕಣ್ರಿ ಗೌಡ್ರೆ, ಇನ್ನೇನಿಲ್ಲ. ಇನ್ನೇನ್ ಬಂದೆ ಕಂಡ್ ಬಿಡ್ರಿ, ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀರಾ? ಹೆಂಗ ದೇವ್ರ ದಯದಿಂದ, ಅಮ್ಮಯ್ಯನ ಆಶೀರ್ವಾದದಿಂದ ಹೆಂಗ ನೀರ್ ಸಿಕ್ಕೈತಲ್ಲ ನಮ್ ಪುಣ್ಯಕ್ಕೆ, ಅದೇ ಖುಷಿ ಕಂಡ್ ಬಿಡ್ರಿ. ನಾನ್ ಇದ್ರೆ ಏನು ಬಿಟ್ರೆ ಏನು, ಹೆಂಗ ನೀರ್ ಸಿಕ್ಕೈತೆ ಕಣ್ಲ ಪಾಪ ಪರಮೇಶೆ, ಹೆಂಗ ನೀರ್ ಸಿಕ್ಕೈತೆ, ಹೆಂಗ ದೇವ್ರ ದಯದಿಂದ ನಮ್ ಪುಣ್ಯಕ್ಕೆ. ನನಗೂ ನೆನ್ನೆಯಿಂದ ಅದೇ ತಲೆನೋವಾಗ್ಬಿಟ್ಟಿತ್ ಕಣ. ಏನಾಗುತ್ತೋ ಎತ್ತ, ತಿರ್ಗಾ ಇನ್ನೊಂದು ಪಾಯಿಂಟ್ ಮಾಡಿಸ್ಬೇಕ, ನೀರ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದ? ಥೋ ಹೋಗತ್ಲಾಗಿ. ಹೆಂಗ ಅಮ್ಮಯ್ಯ ಕೈ ಬಿಡಿಲ್ಲ ಕಣಪ್ಪ, ಹೆಂಗೋ. ಸರಿ ಕಣ್ರಿ ಗೌಡ್ರಿ, ಆಯ್ತು, ಹೆಂಗ ಒಳ್ಳೇದಾಗ್ಲಿ. ಅಲ್ಲ ಕಣ್ರಿ ಗೌಡ್ರಿ, ಈಗ ಎಷ್ಟಡಿ ಆಗೈತೆ, ಇನ್ನು ಎಷ್ಟಡಿ ಕೊರ್ಸ್ಬೇಕಂತ ಕಡಿದೀರಾ? ನೀರು ಒಳ್ಳೆ ನೀರ್ ಬರ್ತೈತೆ, ಪರವಾಗಿಲ್ಲ. ಎಷ್ಟ್ ಇಂಚ್ ನೀರ್ ಸಿಕ್ಕೈತೆ? ಈಗ ಅಲ್ಲೇ 420 ಅಡಿಗಿಂತ ಜಾಸ್ತಿ ಆಗೈತೆ ಕಣ್ಲ ಪಾಪ. 440 ಅಡಿ ಆಗಿರ್ಬೇಕು. ಬರ್ತಾ ಬರ್ತಾ ಇನ್ನು ನೀರು ರೈಸೇ ಆಗ್ತೈತೆ, ಕಡಿಮೆ ಏನ್ ಆಗ್ತಿಲ್ಲ. ಒಳ್ಳೆ ನೀರ್ ರೈಸ್ ಆಗ್ತೈತೆ. ನೋಡಂತ 500 ಅಡಿವರೆಗೂ ಕೊರ್ಸನ್ ಅನ್ಕೊಂಡಿದೀವಿ ನಾವು. ರಂಗಜ್ಜ, ಶಂಕರಜ್ಜ ಎಲ್ಲ ಮಾತಾಡ್ಕೊಂಡಿದೀವಿ. ನೋಡಂತ 500 ಅಡಿವರೆಗೂ ಕೊರ್ಸನ. 500 ಅಡಿವರೆಗ ಕೊರಸ್ರಿ ನೋಡೋಣ. ಇನ್ನು ರೈಸ್ ಆಗ್ತೈತೆ ನೀರು, ಆಗ್ಲಿಕ್ಕಂಡ್ ಕೊರಸ್ರಿ. ಒಂದ್ 500 ಅಡಿ ಯಾರು ಇರ್ಲಿ ಗೌಡ್ರೆ,
ನೀರು ಜಾಸ್ತಿ ಪ್ರೆಷರ್ ಆಗ್ತೈತೆ ಕಣ್ರಿ ಗೌಡ್ರೆ, ಜಾಸ್ತಿ ಕೊರೆಯಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅತ್ಲಾಗಿ ಸ್ಟಾಪ್ ಕೊಡ್ತೀವಿ ನೋಡ್ರಿ ನಾವು. ನೀವು 500 ಅಡಿ ಅಂತ ಹೇಳ್ತಿದ್ರೆ 460 ಅಡಿಗೆ ನಿಲ್ಲಿಸ್ತೀವಿ. ಆದ್ರೆ ನೋಡಿ ಕೊರಿರಲ್ಲ ಪಾಪ. ಇನ್ನೊಂದು 40 ಅಡಿಗೆ ಇನ್ನೇನು ನೋಡಿ ಕೊರಿರಿ. ಹೇಳ್ರಿ ಗೌಡ್ರೆ, ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಜಾಸ್ತಿ ಪ್ರೆಷರ್ ಆಗ್ತೈತಲ್ಲ, ನೀರಿನ ಪ್ರೆಷರು ಸಿಕ್ಕಾಬಟ್ಟೆ ಫೋರ್ಸಬಲ್ ಇದೆ. ನೀರಿನ ಪ್ರೆಷರ್ ಹೊಡಿತಿದೆ ನೋಡಿ. ಹಂಗಾಗಿ ನೀರಿನ್ನೇನು ಬೇಕಾದಷ್ಟು ನೀರು ಸಿಕ್ಕೈತೆ. ಜಾಸ್ತಿ ಪ್ರೆಷರಲ್ಲಿ ನಮಗೆ ಕೊರೆಯಕ್ಕಾಗಲ್ಲ ಕಣ್ರಿ ಗೌಡ್ರೆ. ಹೇಳೋದು ಅರ್ಥ ಮಾಡ್ಕೊಳ್ರಿ ನೀವು. ಕಣ್ ತಡಿಯಪ್ಪ, ನಾನು ಒಬ್ಬನೇ ಡಿಸೈಡ್ ಮಾಡೋಕ್ಕಾಗಲ್ಲೋ. ನಮ್ಮವ್ರು ಎಲ್ಲರಿಗೂ ಕೇಳಬೇಕು. ಅವ್ರು ಹೆಂಗೆ ಅಂತಾರೋ ಹಂಗೆ. ಏನಪ್ಪ ಗಂಗಣ್ಣ, ಪರಮೇಶಿ, ಏನ್ರು ಮಾಡೋದು? ನೋಡ್ರಿ ಅವರು ಹಿಂಗೆ ಹೇಳ್ತಿದ್ದಾರೆ. ಸಾಕು ಬಿಡ್ರಿ ಗೌಡ್ರೆ ಅತ್ಲಾಗಿ. ಇನ್ನೇನು 40 ಅಡಿಗೆ ಇನ್ನೇನು ಹಿಂದೆ ಮುಂದೆ ಜಾಸ್ತಿ ನೀರಿನ ಪ್ರೆಷರ್ ಬೇರೆ ಜಾಸ್ತಿ ಐತೆ, ಕೊರೆಯಕ್ಕಾಗಲ್ಲ. ಪಾಪ ಅವ್ರ ಕಷ್ಟನೂ ನಾವು ಅರ್ಥ ಮಾಡ್ಕೋಬೇಕು. ಇನ್ನೇನು ಬೇಕಾದಷ್ಟು ನೀರು ಸಿಕ್ಕೈತೆ ಬಿಡ್ರಿ. ಅದಕ್ಕೆ ಯಾಕೆ ಜಾಸ್ತಿ ದುರಾಸೆ ಮಾಡಕ್ ಹೋಗ್ಬಾರ್ದು ಮನುಷ್ಯ. ಇರ್ಲಿ ಬಿಡ್ರಿ, ಸಾಕು ಹೆಂಗ ಅಣ್ಣ. ಸಾಕು ಬಿಡ್ರಣ, ಎತ್ ಬಿಡ್ರಿ ಲೆಂತ್ಗಳನ್ನೆಲ್ಲ. ಸಾಕು 460 ಅಡಿಗೆ ಸ್ಟಾಪ್ ಮಾಡಿಬಿಡ್ರಿ. ಕಣ್ಣಣ್ಣ ಆಯ್ತು. 460 ಅಡಿಗೆ ಎಲ್ಲ ಲೆಂತ್ಗಳೆಲ್ಲ ಎತ್ತಿಸ್ಬಿಡ್ತೀನಿ. ಸ್ಟಾಪ್ ಮಾಡ್ತೀನಿ 460 ಅಡಿಗೆ. ಬರ್ರಪ್ಪ ಬರ್ರಿ. 460 ಅಡಿಗೆ ಸ್ಟಾಪ್ ಆಯ್ತು. ಲೆಂತ್ಗಳೆಲ್ಲ ಎತ್ತಿ ಇಳಿಸ್ಬಿಡ್ರಿ, ತೆಗೆದ್ಬಿಡ್ರಿ ಬಿರ್ಬಿರ್ನೆ. ಈ ಪೂಜಾರಪ್ಪ ಯಾರು ಬರಿಲ್ಲ ಕಣಪ್ಪ. ಇವರು ಒಂದ್ ಸ್ವಲ್ಪ ಗಂಗಮ್ಮನ ಪೂಜೆ ಮಾಡ್ರಪ್ಪ ಅಂತ ಹೇಳಿರಿ. ಇವರು ಒಂದ್ ದಿವಸ ಮಾಡಿರಲ್ಲ ಇವರು. ಇವಳೆ 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 ಇಲ್ಲ ಬಾರಿ ಇಲ್ಲಿ ವರಿಕೈ ಬಂದೇನೆ ಬಿರ್ನೆ. ಅಜ್ಜಿ ಎತ್ಲಾಗೋಯ್ತು ಏನಪ್ಪ. ಎಷ್ಟಲ್ಲಿ ಕೂಕೊಂಡ್ರು ಬರಲ್ಲ, ಏನಿಲ್ಲ. ಇವಾಗ ಕರೆದ್ರೆ ನಾಳೆ ಬರ್ತಾಳೆ. ನಮ್ಮ ಮನೇಲಿ ಒಂದು ಅಭ್ಯಾಸ ಆಗ್ಬಿಟ್ಟೈತೆ. ಇವಾಗ ಕರೆದ್ರೆ 1 ಗಂಟೆ ಬಿಡ್ಕೊಂಡ್ ಬರೋದು. ಬಂದೇನೆ, ಬಾರೆ ಬಾರೆ ಒಂದ್ ಸ್ವಲ್ಪ ಬಿರ್ನೆ. ಅಕ್ಕಜ, ಯಾಕೆ ಹಿಂಗ್ ಕೂಕಣ್ತಿದ್ಯಾ? ಯಾಕೆ ಏನಾಯ್ತು? ಯಾಕೆ ಒಳಗ್ ಬಂದು ಮಾತಾಡಕ್ಕಾಗಲ್ವ ನಿನ್ಗೆ? ಅಟ್ಟಿ ಮುಂದೆ ನಿನ್ಕೊಂಡ್ಬಿಟ್ಟು ಏನ್ ಕಿರ್ಚಾಡ್ತಿರ್ತೀಯಪ್ಪ ಯಾವಾಗ್ಲೂ ನೀನು. ಎಷ್ಟ್ ದಿವಸ ಹೇಳಿದೀನಿ ನಿನ್ಗೆ, ಅಟ್ಟಿ ಮುಂದೆ ನಿನ್ಕೊಂಡು ಕೂಕಬೇಡ ಕಣಜ. ಒಳಗಡೆ ಬಂದದ್ ಏನಿದ್ರು ಹೇಳಂತ ಹೇಳ್ತೀನಿ. ನಾವ್ ಒಳಗಡೆ ಅದು ಇದು ಕೆಲಸ ಮಾಡ್ತಿರ್ತೀವಿ. ನೀನ್ ಕೂಕದ ತಕ್ಷಣ ಬಂದ್ಬಿಡಕ್ಕಾಗುತ್ ನಾವು. ಹಂಗಲ್ ಕಣೆ, ಹೋಗ್ಲಿ ಬಿಡತ್ಲಾಗಿ. ನಾನೇನೋ ಅರ್ಜೆಂಟಲ್ಲಿ ಕರೆಯಕ್ ಹಿಂಗ್ ಮಾತಾಡ್ಬಿಟ್ಟೆ. ಸರಿ ಕಣ, ಆಯ್ತು. ಅಲ್ಲ ಕಣೆ, ನಮ್ ಸರೋಜಮ್ಮ ಅವರೆಲ್ಲ ಎತ್ಲಾಗೋದ್ರೆ ಕರೀಲಿ ಒಂದ್ ಸ್ವಲ್ಪ ಬಿರ್ನೆ ಎತ್ಲಾಗಿ. ಒಂದ್ ಸ್ವಲ್ಪ ಪೂಜೆ ಮಾಡ್ಕೊಂಡ್ ಬರ್ಲಿ. ಅಜೋ, ಇವಾಗ ಇನ್ ಯಾವ ಪೂಜೆ ಮಾಡ್ಕೊಂಡ್ ಬರ್ಬೇಕು? ಯಾಕೆ ಎಲ್ಲಿ ಹೋಗ್ಬೇಕು ಹೇಳಜೋ? ಯಾವ ದೇವಸ್ಥಾನ ಹತ್ರ ಹೋಗ್ಬೇಕು? ನಿನ್ ವಿಷಯ ಗೊತ್ತಿಲ್ವೇನೆ? ಹೋಗತ್ಲಾಗಿ ಅಜ್ಜಿಗೆ ಏನು ಗೊತ್ತಿಲ್ಲ ಕಣ್ರಪ್ಪ. ಯಾರು ಹೇಳಿಲ್ವೇನೆ ಊರಲ್ಲಿ? ನೋಡ ಈ ಅಜ್ಜ ಸುತ್ತ ಬಳಸಿ ಮಾತಾಡ್ಬೇಡ. ಅದ್ ಏನ್ ಮಾತಾಡ್ಬೇಕು ಹೇಳಜೋ ಮೊದ್ಲು. ಯಾವ ಪೂಜೆಗೆ ಹೋಗ್ಬೇಕು ಹೇಳು ಮೊದ್ಲು. ಅವಾಗ್ಲಿಂದ ನೋಡ್ತಿದ್ದೀನಿ, ಸುತ್ತ ಬಳಸಿ ಮಾತಾಡ್ಬೇಡ ನೀನು. ಹೋಗತ್ಲಾಗಿ ನೋಡಿ ಅಜ್ಜಿ ಹೆಂಗ್ ಮಾತಾಡ್ತಾಳಂತ. ವಿಷಯನೇ ಗೊತ್ತಿಲ್ವಾ ಹಂಗಾರೆ ನಿನ್ಗೆ? ಅಲ್ಲ ಕಣೈ, ಅದೇ ನಮ್ ದೇವಸ್ಥಾನದ್ದು ಬೋರ್ ನೀರ್ ನಿಂತಿತ್ತಲ್ಲೇ, ನೀರ್ ಸಿಕ್ಕಿರಲ್ವಲ್ಲೇ. ಅದಕ್ಕೆ ಅಮ್ಮಯ್ಯನ ಕಡೆಯಿಂದ ಅಪ್ನೆ ಆಗಿತ್ತು ಹೊಸ ಬೋರೆ ಕೊರ್ಸರಿ ಅಂತ. ಅದಕ್ಕೆ 1 ವಾರ ಬಿಟ್ಟು ಲಾರಿ ಬರುತ್ತಂತ ಹೇಳ್ತಿದ್ರು. ಇವತ್ತಿನೇ ಬಂದ್ಬಿಡ್ತಂತೆ. ಗೌಡ್ರಿಗೆ ಫೋನ್ ಮಾಡಿದ್ರಂತೆ. ಬಂದು ಅಲ್ಲೇ 320 ಅಡಿಗೆನೆ ಒಳ್ಳೆ ನೀರ್ ಸಿಕ್ಕೈತ್ ಕಣೆ. ಬೋರು ಜಾಸ್ತಿ ನೀರ್ ಪ್ರೆಷರ್ ಆಗ್ತೈತೆ, ಕೊರೆಯಕ್ಕಾಗಲ್ಲ ಅಂತ ಹೇಳಿರು. ಅದಕ್ಕೆ ಗಂಗಮ್ಮನ ಪೂಜೆ ಮಾಡ್ಸೋದಕ್ಕೆ ಎಲ್ಲಾರ್ಗು ಇವನ್ ಕೈಲೆಲ್ಲ ಹೇಳ್ ಕಳ್ಸಿದ್ರು, ಪೂಜಾರಪ್ಪಂಗೆಲ್ಲರಿಗೂ. ಯಾರು ಬಂದು ಹೇಳೇ ಇಲ್ಲ ನೋಡು. ನೀನೇ ಹೋಗ್ಬಿಟ್ಟು ಆ ಹೆಂಗಸರುಗಳಿಗೆಲ್ಲ ಕರ್ಕೊಂಡು ಒಂದ್ ಸ್ವಲ್ಪ ಗಂಗಮ್ಮನ ಪೂಜೆ ಮಾಡಕ್ ಬಾರೆ. ನಮ್ ಸರೋಜಮ್ಮಂಗೆ, ನೇತ್ರಮ್ಮಂಗೆ, ಲಕ್ಷ್ಮಮ್ಮ, ಶಾಂತಮ್ಮ ಎಲ್ಲೋದ್ರು ಅವ್ರಿಗೆಲ್ಲ ಕರ್ಕೊಂಬ. ಶಾಂತಜ್ಜಿಗೆ ಎಲ್ಲರಿಗೂ ಕರ್ಕೊಂಬಂದ್ಬಿಟ್ಟು ದೇವ್ರದ್ ಪೂಜೆ ಮಾಡಿಸ್ಕೊಂಬ ಬಾರೆ ಬಿರ್ನೆ. ಗಂಗಮ್ಮನ ಪೂಜೆ ಮಾಡಿ ಬರ್ರಿ ಬರ್ರಿ. ಏನಜ್ಜ, ನೀರ್ ಸಿಕ್ತಾ ಹಂಗಾರೆ? ಪರವಾಗಿಲ್ಲ ಕಣ್ಬಿಡು. ಆ ಜಗನ್ಮಾತೆಗೆ ಕಣ್ಣಿಲ್ವೇನಜ್ಜ? ನೀನ್ ಚೆನ್ನಾಗಿ ಹೇಳ್ತೀಯ. ಹೆಂಗ ಪುಣ್ಯಕ್ಕೆ ನೀರ್ ಸಿಕ್ಕೈತೆ, ಒಳ್ಳೇದಾಯ್ತು. ಅಲ್ಲ ಕಣಜ, ನನಗೊಂದು ಮಾತು ಹೇಳೋದಲ್ವೇನಂದ್ರೆ ಯಾರು ಬಂದು ಹೇಳಿಲ್ಲ ಇಷ್ಟೊತ್ತಾದ್ರೂ ನೀರ್ ಸಿಕ್ಕೈತಂತ. ಎಲ್ಲಾರ್ಗು ಒಳ್ಸ್ಕೊಂಡು ಹೆಂಗಸ್ರಿಗೆಲ್ಲ ಹೇಳ್ಕೊಂಡು ನಾನು ಪಲಾರ ಗಿಲಾರ ಎಲ್ಲ ಮಾಡ್ಕೊಂಡು ಎಲ್ಲಾನು ರೆಡಿಯಾಗಿ ಬರ್ತಿದ್ವಪ್ಪ. ಒಂದ್ ಮಾತು ನನ್ಗೆ ಟೀ ಗಿನ್ನಾರ ಇಟ್ಕೊಂಬರಕಾರ ಹೇಳದಲ್ವ ನೀನು ನೀರ್ ಸಿಕ್ಕಿರೋದಕ್ಕೆ? ಒಂದೇ ಒಂದ್ ಮಾತು ಹೇಳ್ದಂಗೆ ಇವಾಗ ಬಂದ್ ಸಡನ್ ಆಗಿ ಹೇಳ್ತಿದ್ಯಲ್ಲ ನೀನು. ಇಲ್ಲ ಕಣೆ, ನನಗೂ ಗೊತ್ತಿರಲ್ಲ. ಆ ಪೂಜಾರಪ್ಪ ಎಲ್ಲಾರು ಹೇಳಿದಾರ ಅನ್ಕೊಂಡ್ ನಾನು ಸುಮ್ನಾದೆ. ಆಮ್ಯಾಕಿಂದ ಯಾರು ಬರ್ಲಿಲ್ವಲ್ಲ, ಅದಕ್ ಬಂದೆ ಅತ್ಲಾಗಿ. ಕಣ ಆಯ್ತು ಬಿಡು, ಹೆಂಗ ಒಳ್ಳೇದಾಯ್ತು. ಹೆಂಗ ಯಾರು ಹೇಳಿ ಬಿಡ್ಲಿ, ಹೆಂಗ ನೀರ್ ಸಿಕ್ಕೈತಲ್ಲ. ನಿಧಾನಕ್ಕೆ ಇನ್ನೊಂದ್ ಅರ್ಧ ಗಂಟೆ ನಿಧಾನಕ್ಕೆ ಪೂಜೆ ಮಾಡೋಣಂತೆ ಗಂಗಮ್ಮನ ಪೂಜೆನ. ಹೆಂಗ ನೀರ್ ಸಿಕ್ಕೈತೆ, ಎಲ್ಲಾರು ಖುಷಿಯಿಂದ ಪೂಜೆ ಮಾಡೋಣಂತೆ. ಬರ್ತೀನಿ. ಎಲ್ಲ ಹೆಂಗಸರುಗಳಿಗೆಲ್ಲ ಕರ್ಕೊಂಡು ಹೇಳ್ಕೊಂಡು, ನೇತ್ರಮ್ಮಂಗೆ, ಶಾಂತಮ್ಮಂಗೆ, ನಮ್ ಲಕ್ಷ್ಮಕ್ಕಂಗೆ ಎಲ್ಲಾರ್ಗು ಹೇಳ್ಕೊಂಡ್ ಕರ್ಕೊಂಡ್ ಬರ್ತೀನಿ. ನೀನ್ ಹೋಗಿರು ಅಲ್ಲೇ. ಇನ್ನೇನ್ ಮಂತಾವ್ಳು, ಇನ್ನೇನ್ ಕೆಲ್ಸ ಇಲ್ಲ ಏನಿಲ್ಲ. ಹೋಗು, ಅಲ್ಲೇ ಇರು, ಹೋಗಿ ನಡಿ ಬರ್ತೀವಿ ನಾವುನು. ಸರಿ ಕಣೆ, ಆಯ್ತು. ಒಂದ್ ಸ್ವಲ್ಪ ಬಿರ್ನೆ ರಪ್ಪನ್ ಬರ್ರಿ ಅತ್ಲಾಗಿ. ಆ ಗೌಡ್ರೆಲ್ಲ ಅರ್ಜೆಂಟ್ ಅಲ್ಲೇ ಇದ್ರು. ಇನ್ನೇನು ಆ ಲಾರಿಯವ್ರಿಗೆಲ್ಲ ಇನ್ನೇನು ದುಡ್ಡೆಲ್ಲ ಕೊಟ್ಟು ಸೆಟಲ್ಮೆಂಟ್ ಮಾಡಿ ಕಳಿಸ್ಬೇಕು. ಒಂದ್ ಸ್ವಲ್ಪ ಬಿರ್ನೆ ಬಂದ್ಬಿಡ್ರಿ ಒಂದ್ ಸ್ವಲ್ಪ. ಸರಿ ಕಣ, ಆಯ್ತು ಹೇಳಜ, ಬರ್ತೀವಿ. ಇನ್ನೇನು ಹೇಳಿದೆಯಲ್ಲ, ಇವಾಗ ದೇವ್ರ ಕೆಲ್ಸಕ್ಕೆ ಮಾಡ್ದಂಗಿರಕ್ಕಾಗುತ್ತ ನಾವು? ಮಾಡನಂತೆ ಬರ್ತೀನಿ. ಅಲ್ಲ, ಟೀ ಏನಾರ ಇಟ್ಕೊಂಬರ್ಬೇಕಾ? ಅಲ್ಲಿ ಎಷ್ಟ್ ಜನ ಇದಾರೆ ಹೇಳು, ಟೀನಾರ ಇಟ್ಕೊಂಬರ್ತೀನಿ. ಯಾಡ ಕಣ್ ಬಿಡೆ. ಇನ್ನೇನ ಗಿರೀಶಪ್ಪಂಗೆ ಹೇಳಿದ್ದೆ ಟೀ ಇಟ್ಕೊಂಬರಕ್ಕೆ, ಅವನೇನೇನು ಇಟ್ಕೊಂಬರ್ತಾನೆ. ನೀನೇನ್ ಟೀಗಿ ಏನು ಇಟ್ಕೊಂಬರಕ್ ಬರ್ಬೇಡ್ರಿ. ಒಂದ್ ಸ್ವಲ್ಪ ಹೂವ ಗಿವ ಎಲ್ಲ ಬಿಡಿಸ್ಕೊಂಡು ಫಲಾರ ಏನಾರ ಮಾಡ್ಕೊಂಬ. ಆ ಪೂಜಾರಪ್ಪನು ಮಾಡ್ಕೊಂಬರ್ತಾರೆ.
ಅದು ಇರ್ಲಿ ನಮ್ಮನೆಯಿಂದನೂ ತಗೊಂಡೋಗೋಣಂತೆ ಪಲಾರ ಗಂಗಮ್ಮಂಗೆ ಮಾಡಿದ್ರೆ ಏನೂ ಆಗಲ್ಲ ಇನ್ನೂ ಒಳ್ಳೇದಾಗುತ್ತೆ. ಕಣಜ ಆಯ್ತು ಹೋಗಿರುವಂಗಾರೆ ನಾವು ಬರ್ತೀವಿ. ಇನ್ನೇನು ಎಲ್ಲಾರ್ಗು ಹೇಳ್ಕೊಂಡು ಕರ್ಕೊಂಡ್ ಬರ್ತೀನಿ, ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ ನಾವು. ನೀನು ಹೋಗಿರು ಬರ್ತೀವಿ. ಮಣಿ, ನೇತ್ರಮ್ಮ, ನೇತ್ರಮ್ಮ, ಎಲೆ ಬಾರಮಣಿ, ಎಷ್ಟೊತ್ ಮಾಡ್ತೀಯೋ? ಈ ಹುಡುಗಿ ನೋಡಿ ಇಲ್ಲಿ ಪೂಜೆಗೆ ಲೇಟ್ ಆಗ್ಬಿಡುತ್ತೆ. ಬಾರಮ್ಮ, ಹೊತ್ತಾಯ್ತು. ಇನ್ನು ಏನ್ ಮಾಡ್ತಿದ್ಯಾ? ಹಾ ನಡಿ ಅಜ್ಜಿ, ಬಂದೆ ಬಂದೆ ಕಣ್ ನಡಿ. ಹೋಗ ನಡಿ, ಇವಾಗ ಒತ್ತೇನಾಗಿಲ್ ಕಣ್ ನಡಿ ಅಜ್ಜಿ. ಮಣಿ, ನೇತ್ರಮ್ಮ, ಇಷ್ಟಂತ ಮಾಡ್ಕೊಂಡ್ ಬಂದೆ. ರಪ್ಪನ್ ಬರಕ್ಕಾಗಲ್ವ ನಿನ್ಗೆ? ನೀನ್ ಹುಡುಗಿ ಒಂದ್ ಇದೆಯಮ್ಮ ನೀನು. ಅಲ್ಲಿ ಗೌಡ್ರ ಅವರೆಲ್ಲ ಕಾಯ್ತಿದಾರಂತೆ, ಅರ್ಜೆಂಟ್ ಮಾಡ್ತಿದಾರಂತೆ ಪೂಜೆ ಮಾಡ್ಬೇಕಂತ. ನೀನ್ ನೋಡಿದ್ರೆ ನೀನ್ ನೋಡು ನೀನು. ನಡಿ, ಇನ್ನೇನು ಆಯ್ತು, ನಡಿ ಹೋಗೋಣ. ನಡಿಯಜ್ಜಿ, ಗೌರಜ್ಜಿ, ನಾನು ಮಕ ತೊಳೆದಿರಲ್ಲ, ನೀನು ಬಂದು ಅರ್ಜೆಂಟ್ ಆಗಿ ಹೇಳೋದಲ್ಲ, ಅದಕ್ಕೆ ಮಕ ತೊಳೆದು ರೆಡಿ ಆಗೋದ್ ಬೇಡವಾ ನಾನು? ನಡಿ ನಡಿ, ಇನ್ನೇನು ಹೋಗೋಣ. ಆಯ್ತು, ಇನ್ನೇನು. ಬರ್ರಿ ಮುಂದ್ಗಡೆ ಬರ್ರಿ, ಒಂದ್ ಸ್ವಲ್ಪ ಹೂವ ಎಲ್ಲ ಹಾಕಿ ಒಂದ್ ಸ್ವಲ್ಪ ಪೂಜೆಗೆ ಬರ್ರಿ. ಪೂಜೆ ಮಾಡಿ ಬರ್ರಿ, ನೀವು ಹೆಣ್ಮಕ್ಳು ಮಾಡಬೇಕು. ಇದೇನ್ರಿ ಪೂಜಾರ್ರೆ ಇಷ್ಟೊಂದು ತಡ ಮಾಡ್ಕೊಂಬಂದ್ರಿ? ಹೇಳಿದೀನಿ ಒಂದ್ ಸ್ವಲ್ಪ ಬಿರ್ನೆ ಬರ್ರಿ ಅಂತ ಹೇಳಿದೀನಿ, ನೀವು ಒಂದ್ ಗಂಟೆ ಮಾಡ್ಕೊಂಡ್ ಬರ್ತೀರಲ್ರಿ ಈಗ ಪೂಜಾರ್ರೆ. ಮಾಡಂದ್ರಿ ಗೌಡ್ರೆ, ನೀವು ಬೇರೆ ಅರ್ಜೆಂಟ್ ಆಗಿ ಹೇಳ್ಬಿಟ್ರೆ ನಾನು ಎಲ್ಲದನ್ನು ಸಡನ್ ಆಗಿ ಎಲ್ಲದನ್ನು ಹೊಂಚ್ಕೊಂಡು ಪಲಾರ ಅವೆಲ್ಲ ಹೊಂಚ್ಕೊಂಡು ಎಲ್ಲದನ್ನು ಬರ್ಬೇಕಲ್ವರ? ಏನ್ ಮಾಡೋಣ ಹೇಳ್ರಿ? ಸರಿ ಆಯ್ತು, ಮಾಡಪ್ಪ ಇನ್ನೇನು ಪೂಜೆ ಹೆಂಗ. ಗೌರಜ್ಜಿ, ಒಳ್ಳೆ ನೀರ್ ಸಿಕ್ಕೈತ್ ಕಣಜ್ಜಿ. ಹೆಂಗ ಖುಷಿ ಆಯ್ತು ಕಣಜ್ಜಿ ನನ್ಗಂತೂ. ನೋಡು ಎಷ್ಟೊಂದ್ ನೀರ್ ಬರ್ತೈತ್ ನೋಡಜ್ಜಿ. ಏನಂದ್ರೆ ಅಂತೆ, ಜಾಸ್ತಿ ನೀರು ಕೊರೆಯಕ್ಕಾಗಲ್ಲ, ನೀರಿನ ಫೋರ್ಸ್ ಜಾಸ್ತಿ ಆಗ್ತೈತೆ ಅಂತ ಹೇಳ್ಬಿಟ್ರಂತೆ ಕಣಜಿ. ಬರೀ 320 ಅಡಿಗೆನೆ ಒಳ್ಳೆ ನೀರ್ ಸಿಕ್ಕೈತಂತೆ. ಇನ್ನು 460 ಅಡಿಗೆನೆ ನಿಲ್ಲಿಸ್ಬಿಟ್ಟಿದಾರ ನೋಡು. ಕಣೆಯಮ್ಮಣ್ಣೆ, ನೋಡು ಆ ತಾಯಿ ನಮ್ಮ ಅವ್ವಂದು ಆಶೀರ್ವಾದ ಇಲ್ದಂಗೆ ಹಿಂಗೆಲ್ಲ ಇರುತ್ತಾ? ಹೆಂಗ ಒಳ್ಳೇದಾಗ್ಲಿ ಸುಮ್ನಿರಮ್ಮ. ಹೆಂಗ ಎಲ್ಲಾರ್ಗುನು ದೇವಸ್ಥಾನಕ್ಕೆ ನೀರಿಲ್ಲ ಅಂತಿದ್ರು, ಹೆಂಗ ಅದನ್ನು ಒಳ್ಳೇದಾಯ್ತು. ಬರೋಂತ ಭಕ್ತಾದಿಗಳು ಎಲ್ಲಾರ್ಗುನು ಕೂಡ ಹೆಂಗ ಇವಾಗ ನೀರಿರುತ್ತೆ, ಆರಾಮಾಗಿ ಪೂಜೆ ಎಲ್ಲ ಪುನಸ್ಕಾರ ಎಲ್ಲ ಮಾಡ್ಕೊಂಡು ಹೋಗಿ ಎಡೆ ಮಾಡೋರ್ಗೆ ಎಲ್ಲಾರ್ಗುನು ಉತ್ತಮ ಆಗುತ್ತೆ. ಸುಮ್ನಿರಂಗ ಒಳ್ಳೇದಾಯ್ತು. ಗೌರಜ್ಜಿ, ಏನ್ ಮಾಡ್ತಿದ್ಯಾ? ಬಾ ಮೊದ್ಲು ಪೂಜೆ ಮಾಡಿ ಬಾ ನೀನು. ಇದಾಕ್ರಿ ಪೂಜಾರ್ರೆ, ಇನ್ನು ನಮ್ಮ ಹುಡುಗಿರೆಲ್ಲ ಇದಾರೆ, ನಮ್ ಶಾಂತಮ್ಮ, ಸರೋಜಮ್ಮ, ನೇತ್ರಮ್ಮ, ಯಾರಾದ್ರೂ ಒಬ್ರು ಇದಾರೆ, ಅವ್ರ ಹತ್ರ ಮಾಡಿಸ್ರಿ ಸುಮ್ನೆ. ನಾನ್ ಇನ್ನೇನಕ್ ಮಾಡಕ್ ಹೋಗೋಣ? ನಾನು ವಯಸ್ಸಾದಳ ಮುತ್ತಿ ಮಾಡೋಣ ಪೂಜೆನ? ಸುಮ್ನಿರಿ. ಆ ಹುಡುಗಿರ ಬರ್ರಮಣಿ, ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಪೂಜೆ ಮಾಡ ಬರ್ರಮಣಿ. ಸುಮ್ಮಕ್ ಪೂಜೆ ಮಾಡ್ಗವ್ರಜ್ಜಿ ನೀನು. ನೀನ್ ಚೆನ್ನಾಗಿ ಮಾತಾಡ್ತೀಯ ನೀನು. ಎಷ್ಟೇ ಆದ್ರೂ ನೀನು ಊರಿನ ಹಿರಿಯ ಮನುಷ್ಯರು ಅಲ್ವಾ ನೀವು ಮಾಡ್ಬೇಕು, ಒಳ್ಳೇದಾಗುತ್ತೆ. ಇನ್ನೂನು ಸುಮ್ನೆ ಪೂಜೆ ಮಾಡು, ಅವರೆಲ್ಲ ಮಾಡ್ತಾರೆ, ನೀನು ಮಾಡು ಮೊದ್ಲು. ಇದೊಳ್ಳೆ ಸರಿ ಆಗೋಯ್ತಪ್ಪ ಈ ಗೌಡ್ರ ಪೂಜಾರಪ್ಪನಿಂದ. ಸರಿ ಕಣ, ಆಯ್ತಾಡ್ರಿ, ಪೂಜೆ ಮಾಡ್ತೀನಿ. ಅಮ್ಮಣಿ ಬರ್ರಿ, ಅಮ್ಮಣಿ ಪೂಜೆ ಮಾಡಮ್ ಬರ್ರಿ. ಗೌರಜ್ಜಿ, ಮೊದ್ಲು ಗೌಡ್ರ ಪೂಜಾರಪ್ಪ ಅಂದಂಗೆ ನೀನ್ ಮೊದ್ಲು ಮಾಡ್ಬೇಕು. ನಿಮ್ಮ ಹತ್ರ ಒಳ್ಳೆ ಬುದ್ಧಿ ಐತೆ, ಒಳ್ಳೆ ಮನ್ಸೈತೆ. ಹಿರೇ ಮನುಷ್ಯರು ಎಷ್ಟಾದ್ರೂ ಮಾಡಿ, ನೀವು ಪೂಜೆ ಮಾಡ್ರಿ ಮೊದ್ಲು, ಊರಿಗೆಲ್ಲ ಒಳ್ಳೇದಾಗುತ್ತೆ. ತಾಯಿ, ನಮ್ಮವ್ವ ಗಂಗಮ್ಮ ತಾಯಿ, ನಮ್ಮೂರಲ್ಲಿ ದೇವಸ್ಥಾನಕ್ಕೆ ನೀರಿಲ್ದೆ ಅಯ್ಯೋ ಅಂತಿದ್ದು. ಹೆಂಗ ನೀನು ದಯ ಪಾಲಿಸಿ ಹೆಂಗ ಒಳ್ಳೇದಾಗಿದೆ ನಮ್ಗೆ. ಹಂಗೇನೆ ನಮ್ಮೂರವ್ರಿಗೆಲ್ಲಾರ್ಗು, ನಮ್ಮ ದೇವಸ್ಥಾನಕ್ಕೆ, ನಮ್ಮೂರು ಹಿರಿಯ ಮನುಷ್ಯರುಗಳಿಗೆ ಎಲ್ಲಾರ್ಗು ಕೂಡ, ಚಿಕ್ಕ ಮಕ್ಳು, ದೊಡ್ಡವರು, ಹಿರಿಯವರು ಎಲ್ಲಾರ್ಗು ಕೂಡ ಒಳ್ಳೇದಾಗಂಗ್ ಮಾಡ್ಕೊಳಮ್ಮ ತಾಯಿ. ಮಣಿ, ಪೂಜೆ ಮಾಡಿ ಬರ್ರಿ. ಅಯ್ಯ ನಿಂತ್ಕೊಂಡ್ಬಿಟ್ಟು 1 ಕಿಲೋಮೀಟರ್ ದೂರ ಹೋಗಿ ನಿಂತ್ಕೊಂತೀರಮ್ಮ ನೀವಂತೂನು. ಬರ್ರಿ ಬರ್ರಿ, ಪೂಜೆ ಮಾಡಿ ಬರ್ರಿ ಮೊದ್ಲು ನೀವು. ಪೂಜಾರಪ್ಪರೇ, ಅದೇನು ಪೂಜೆ ಮಾಡಿ ಫಲಾರ ಹಂಚಿ ಅದೇನು ನೋಡ್ರಿ ಮುಂದಿನ ಕೆಲ್ಸನ. ನಾನೊಂಚೂರು ಹೋಗ್ಬಿಟ್ಟು ಲಾರಿಯವ್ರಿಗೆ ಒಂದ್ ಸ್ವಲ್ಪ ಸೆಟಲ್ಮೆಂಟ್ ಮಾಡ್ಬೇಕು. ಎಷ್ಟಡಿ ಆಗೈತೆ ಏನು ದುಡ್ಡೆಲ್ಲ ಲೆಕ್ಕ ಹಾಕಿ ಕೊಡ್ಬೇಕು. ಬರ್ರಿ ಗಂಗಣ್ಣ, ಹೋಗ್ ಬರೋಣ. ರಂಗಜ್ಜ, ಬರ್ತೀಯ ನೀನು? ಇರ್ಲಿ ಹೋಗ್ರಿ ಗೌಡ್ರೆ, ನೀವೇನೇನೆ ಹೋಗ್ ಬರ್ರಿ. ಜೊತೆಲಿ ಇನ್ನೇನು ಗಂಗಣ್ಣ ಬರ್ತಾರೆ, ಹೋಗ್ ಬರ್ರಿ. ನೀವೇ ಸೆಟಲ್ಮೆಂಟ್ ಮಾಡ್ಬರ್ರಿ. ಅದೇನು ದುಡ್ಡೆಲ್ಲ ಲೆಕ್ಕಾಚಾರ ಮಾಡ್ಬಿಟ್ಟು ಎಷ್ಟಡಿ ಆಗೈತೆ ಏನು ಎತ್ತ ಎಲ್ಲದನ್ನು ವಿಚಾರಿಸಿ ನೋಡ್ಕೊಟ್ ಬರ್ರಿ, ಹೋಗ್ರಿ. ತಿರ್ಗಾ ನಾನು ಇನ್ನೇನಕ್ಕೆ ಬರ್ನಿ ಹೇಳ್ರಿ? ಸರಿ ಕಣಜ್ಜ, ಆಯ್ತು. ಇಲ್ಲಿ ನಿಂತ್ಕೊಂಡು ಅದೇನು ಪೂಜೆ ಮಾಡ್ರಿ ನೀವು, ನಾವು ಹೋಗಿ ಬರ್ತೀವಿ ಇನ್ನೇನು. ಗಂಗಪ್ಪ ನಡಿಯ, ಹೋಗ್ ಬರ ನಡಿಯ. ಅಲ್ಲ ಕಣೆ, ಆ ಸಾಕಜ್ಜಿ ಕರ್ಕೊಂಬರ್ಲಿಲ್ವೇನೆ? ಪಾಪ ಆ ಅಜ್ಜಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ವಿಷಯ. ನೋಡು, ತಿರ್ಗಾ ಬೇಜಾರು ಮಾಡ್ಕೊಳುತ್ತೆ. ನೀನೊಂದು ಮಾತು ಕರ್ಕೊಂಬರೋದಲ್ವೇನೆ? ಇಲ್ಲ ಕಣಜ್ಜ, ಸಾಕಜ್ಜಿಗೂ ಹೇಳ್ ಬಂದೆ, ಹೋಗ್ ಬಂದೆ. ನಾನೇನ್ ಮಂತವೇನು ಹೋಗ್ಲಿಲ್ಲ. ಇನ್ನೇನ್ ಪೂಜೆ ಸಾಮಾನೆಲ್ಲ ತಗೊಂಬರ್ತಿದ್ದೆ ನೋಡು. ಅವಾಗ ಆ ಅಜ್ಜಿಗೂ ಕೂಗಿ ಹೇಳ್ದೆ, ಬಾರಜಿ ಹಿಂಗಿಂಗ್ ಪೂಜೆ ಐತೆ ಪಾಪ, ಗಂಗಮ್ಮನ ಮಾಡ್ಕೊಂಬರೋಣ ಅಂತ ಹೇಳ್ದೆ. ಬರ್ತೀನಿ ಕಣ್ ನಡ್ರಮ್ಮಣಿ ಅಂತ ಹೇಳಿತ್ತು, ಬರ್ಲೇ ಇಲ್ಲಪ್ಪ ಅಜ್ಜಿ ಯಾಕ. ಆಯ್ತೇನ್ರಿ ಪೂಜಾರಪ್ಪರೇ, ಪೂಜೆ ಎಲ್ಲ ಮುಗೀತ್ರ? ಅಪ್ಪ ಪರಮೇಶಪ್ಪ, ನೀನ್ ಎಲ್ಲೋಗಿದ್ದವು? ಪೂಜೆ ಎಲ್ಲ ಮುಗೀತು. ನೀನ್ ಎಲ್ಲೋಗಿದ್ದೆ, ಕಾಣ್ತಿರಿಲ್ಲ. ನನಗೊಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಆ ಹುಡುಗ ಬರಲ್ವೇನಪ್ಪ ಗಿರೀಶಪ್ಪ? ಅವನಿಗೆ ಟೀ ಇಟ್ಕೊಂಬರೋ ಕೇಳಿದ್ದು, ಅವನೇನು ಬರಲೇ ಇಲ್ಲ. ಅವನು ಎಲ್ಲಾನು ಮುಗ್ದೋಯ್ತಿನೇನು, ಲಾರಿದೂ ಹೊಳ್ತು, ಅವ್ನು ಬರಲೇ ಇಲ್ಲಪ್ಪ ಇಷ್ಟೊತ್ತಾದ್ರೂ. ಅದೇನು ಮಾಡ್ತಿದ್ದಾನೆ ಏನೋ ಮಂತವ.
ಬರ್ತಾನ್ ಕಣ್ ತಡಿಲ್ಲ ಪಾಪ. ಪಾಪ ಅವನ್ಗೂ ನೀ ಎಲ್ಲಾನು ಮಾಡ್ಕೊಂಬರ್ಬೇಕಲ್ವಾ, ಮಂತಾವ್ಲೆ ಹೋಗ್ಬಿಟ್ಟು ಮಾಡ್ಕೊಂಬರ್ತೀನಿ ಅಂತ ಹೇಳ್ದ. ಬರ್ತಾನ್ ಕಣ್ ಸುಮ್ನಿರು. ನೀನ್ ಅದ್ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತೀಯ? ಲಾರಿ ಹೋದ್ರೆ ಅದ್ರ ತಿಟಿ ಅದು ಹೋಗ್ಲಿ ಬೇಕಾರೆ ದೇವಸ್ಥಾನ ಹತ್ರ ಒಂದ್ ಗಳಿಗೆ ಕೂತ್ಕೊಂಡ್ಬಿಟ್ಟು ಎಲ್ಲಾರು ಮಾತಾಡ್ಕೊಂಡು ಟೀ ಕುಡ್ಕೊಂಡು ಒಂದ್ ಗಳಿಗೆ ಸಮಾಧಾನದಿಂದ ಕೂತ್ಕೊಂಡು ಹೋಗೋಣಂತೆ, ಸುಮ್ನಿರು. ಅದ್ಯಾಕೆ ಹಿಂಗ್ ಆಡ್ತಿದ್ಯಾ ನೀನು? ರಂಗಜ ಪಲಾರ ಎಲ್ಲ ಹಚ್ಕ ಬಾಬಾ ಎಲ್ಲಾರ್ಗೂನು. ಈ ಚಿಕ್ಕ ಮಕ್ಳು ಯಾರೊಂದನು ಬರ್ಲಿಲ್ವಲ್ಲ ಇವತ್ತು? ಯಾಕೆ ಗೊತ್ತಿಲ್ವಾ ಅವರಿಗೆ? ಬೋರಿಂಗ್ ಲಾರಿ ಅಂದ್ರೆ ಅಷ್ಟು ಖುಷಿಯಾಗಿ ಎಲ್ಲಾರು ಓಡ್ ಬಂದಿರೋರು ಪಲಾರ ಗಿಲಾರ ಎಲ್ಲ ಅನಿಸ್ತಾರೆ. ಇನ್ನೇನ್ ಪೂಜೆ ಆಗ್ತಿದೆ ಅಂದ್ರೆ ಯಾರು ಬಂದಿಲ್ವಲ್ಲ? ಸುನಿಲ ಅವ್ರ ಗ್ಯಾಂಗ್ ಎಲ್ಲ. ಸುಮ್ನಿರ್ರಿ ಪೂಜಾರಪ್ಪರೇ, ಆ ಹುಡುಗರಿಗಿನ್ನು ಯಾರದನ್ನು ಏನು ವಿಷಯ ಹೇಳಿಲ್ಲ ಸದ್ಯ. ಅವನಿಗೂ ಬಲು ಇಷ್ಟ ಬೋರಿಂಗ್ ಲಾರಿ ಹಿಂಗ್ ಕೆಲಸ ಮಾಡ್ತಿದ್ದಾರೆ, ಪೂಜೆ ಇಲ್ಲ ಅಂದ್ರೆ ಆ ಹುಡುಗರಿಗೆಲ್ಲ ಕರ್ಕೊಂಡು ಜೊತೆಗೆ ಹಾಕೊಂಡು ಬಂದ್ಬಿಡೋನು. ಹೆಂಗ ಇಲ್ಲಿ ಧೂಳಲ್ಲಿ ಬಂದ್ಬಿಟ್ಟು ಸುಮ್ಮನೆ ಇನ್ನೇನು ಮಾಡ್ತಾನೆ ಅಂತ ನಾವೇ ಹೇಳಿಲ್ಲ. ಸುಮ್ನಿರಿ, ಪಲಾರ ಬೇಕಾರೆ ಮಂತಾವ್ಲೆ ಒಂಚೂರು ತಗೊಂಡೋಗ್ಬಿಟ್ಟು ಕೊಟ್ರೆ ಆಗುತ್ತೆ. ಹಂಗೆ ಅನ್ಕೊಂಡೆ, ಏನ್ ಈ ಹುಡುಗರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಒಬ್ರು ಹುಡುಗರು ಕಾಣ್ತಿಲ್ವಲ್ಲ, ಯಾರಿಗೂ ವಿಚಾರ ಗೊತ್ತಿಲ್ಲ ಅನ್ಕೊಂಡು ನಾನು ಸುಮ್ಮನೆ ಅದೇ. ಇಲ್ಲಿ ಕಣ್ ತಗಲ್ರಿ ಪಲಾರ. ನೋಡಿದ್ರೇಂದ್ರಪ್ಪ, ಈ ಕತೆ ಇಷ್ಟ ಆಯ್ತಾ ನಿಮ್ಗೆ? ಇಂಥ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ. ಹಂಗೆ ಯಾರ್ಯಾರು ನಮ್ಮ ಚಾನಲ್ನ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ದೀರೋ ಎಲ್ಲರಿಗೂ ಕೂಡ ಈ ಗೌರಜ್ಜಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.